ರಾಜಕೀಯ ಷಡ್ಯಂತ್ರ ಇದೆಯಾ ರೇವಣ್ಣ ಅವರ ಬಂಧನದ ಹಿಂದೆ? ಇದು ಬಹಳ ಟೀಕೆಗಳಿಗೆ ಗುರಿಯಾಗ್ತಾ ಇದೆ, ಚರ್ಚೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಇದರ ಬಗ್ಗೆ ಎಸ್ಐಟಿ ಸಮಗ್ರ ತನಿಖೆ ಮಾಡಬೇಕು. ಪಬ್ಲಿಕ್ ಟಿವಿಗೆ ಶಾಸಕರಾದಂಥ HP ಸ್ವರೂಪ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. FIR ದಾಖಲಾಗಿರುವ 5 ಜನರನ್ನ ಇದುವರೆಗೂ ಕೂಡ ಬಂಧನ ಮಾಡಿಲ್ಲ. ಅಷ್ಟೊಂದು ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಅಂತ ಸತ್ಯಾಂಶ ಹೊರಬರಲಿ. ಇಂಥ ದೊಡ್ಡ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಶಾಸಕರಾದಂತಹ ಸ್ವರೂಪ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ, ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಇದರ ಬಗ್ಗೆ SIT ಸಮಗ್ರ ತನಿಖೆ ಮಾಡಬೇಕು ಅಂತ ಪಬ್ಲಿಕ್ ಟಿವಿಗೆ ಶಾಸಕ HP ಪ್ರಕಾಶ್ ಅವರು, ಸ್ವರೂಪ್ ಪ್ರಕಾಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. FIR ದಾಖಲಾಗಿರುವ 5 ಜನರನ್ನ ಇದುವರೆಗೂ ಕೂಡ ಯಾಕೆ ಬಂಧನ ಮಾಡಿಲ್ಲ, ಅಷ್ಟೊಂದು ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಅಂತ ಸತ್ಯಾಂಶ ಹೊರಬರಲಿ ಅಂತ ಹೇಳಿದ್ದಾರೆ ಸ್ವರೂಪ್ ಅವರು. ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಏನಲ್ಲದ ಅಶ್ಲೀಲ ವಿಡಿಯೋ ಪ್ರಕರಣದ ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಈಗಾಗಲೇ 2 BJP ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಅಲ್ಲದೆ ಇನ್ನೂ ಸಹ ಕೆಲವು ಕಾರ್ಯಕರ್ತರನ್ನ ಬಂಧಿಸುವಂತ ಒಂದು ಸಾಧ್ಯತೆ ಇದೆ. ವಿಚಾರಣೆ ಸಹ ತೀವ್ರಗತಿಯಲ್ಲಿ ನಡೀತಿದೆ. ಈಗ ಹಾಸನದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರಿ, ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಪೆನ್ ಡ್ರೈವ್ ಈ ಹಂಚಿಕೆಯಿಂದ ನೆನೆ 2 BJP ಕಾರ್ಯಕರ್ತರನ್ನ ಬಂಧ ಮಾಡಿದೆ ಸರ್. ಹೌದು, ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ಇವತ್ತು ಏನು ಚೇತನ್ ಗೌಡ ಮತ್ತು ಲಿಖಿತ್ ಅಂತ ಏನು BJP ಕಾರ್ಯಕರ್ತರ ಬಂಧನ ಮಾಡಿದರೆ, ಈ ಹಿನ್ನೆಲೆಯಲ್ಲಿ ಪ್ರಕರಣ ಏನು ಪೆನ್ ಡ್ರೈವ್ ಹಂಚಿಕೆ ಮಾಡೋದು ಕೂಡ ಅಷ್ಟೇ ದೊಡ್ಡ ಒಂದು ಅಪರಾಧ. ಯಾಕೆಂದರೆ ಕೆಲವೊಂದು ಕಡೆ ಮಹಿಳೆಯರ ಒಂದು ಗೌರವವನ್ನು ಮತ್ತು ಹಾಸನದ ಒಂದು ಗೌರವವನ್ನು ಕಳೆಯುವಂಥ ಕೆಲಸನ ಮಾಡಿದರೆ, ಆ ನಿಟ್ಟಿನಲ್ಲಿ ಹಲವಾರು ಇನ್ನೂ ಇದು ಈ ಹಿಂದೆ ಪ್ರಭಾವಿಗಳ ಒಂದು ಕೈವಾಡ ಎಂದು ಕೂಡ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಪೆನ್ ಡ್ರೈವ್ನ ಪ್ರಕರಣದಲ್ಲಿ ಹಂಚಿಕೆನ ಮಾಡಿದೆ ಪೆನ್ ಡ್ರೈವ್ನ, ಅವರೆಲ್ಲರೂ ಕೂಡ ಸೂಕ್ತವಾದ ಶಿಕ್ಷೆ ಆಗಬೇಕು ಅಂತ ತಮ್ಮ ಮೂಲಕ ಕೂಡ ಮನವಿ ಮಾಡ್ತಾರೆ. ಸರ್, ಈಗ ಹೆಸರೇ ಕೇಳಬಾರ್ದೇ ಇರೋದು 2 BJP ಕಾರ್ಯಕರ್ತರು, ಅದರಲ್ಲೂ ಪ್ರೀತಮ್ ಗೌಡ ರಾಪ್ತರನ್ನ ಬಂಧ ಮಾಡ್ತಾರೆ. ಆದರೆ FIR ಆಗಿ ಜಾಮೀನು ನಿರೀಕ್ಷಣಾ ಅರ್ಜಿ ವಜಾ ಆಗಿದ್ದು ಅವ್ರು 4 ಜನನ ಅರೆಸ್ಟ್ ಮಾಡಿಲ್ಲ ಸರ್. ಹೌದು, ನಾನು ಕೂಡ ಕೇಳ್ಪಟ್ಟೆ. 4 ವ್ಯಕ್ತಿಗಳದ್ದು ಏನು ಬೇಲ್ ರಿಜೆಕ್ಟ್ ಆಗಿದೆ, ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧನ ಮಾಡಬೇಕು. ನಾನು ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾನು ಕೂಡ ನಮ್ಮ ಸನ್ಮಾನ್ಯ ಕುಮಾರಣ್ಣವ್ರನ್ನು ಕೂಡ ಫೋನ್ ಮುಖಾಂತರ ಕರೆ ಮಾಡಿ ಈ ಹಿನ್ನೆಲೆಯಲ್ಲಿ 4 ಅಥವಾ 5 ಏನು ವ್ಯಕ್ತಿಗಳ ಒಂದು ಬೇಲ್ ರಿಜೆಕ್ಟ್ ಆಗಿದೆ, ಅವರು ಕೂಡ ಬಂಧನ ಮಾಡಬೇಕು ಅಂತ ತಾವು ಕೂಡ ಮನವಿಯನ್ನು ಮಾಡಿ SITಗೆ ಮನವಿಯನ್ನು ಮಾಡಿ ಹೇಳಿ. ಪೆನ್ ಡ್ರೈವ್ ಹಂಚಿಕೆಯಿಂದ ಪ್ರಭಾವಿಗಳು ಕೈವಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತ ಹೌದು. ಯಾಕೆಂದರೆ ಇದು ಚಿಕ್ಕ ಪುಟ್ಟ ಇದು ಪ್ರಕರಣ ಅಲ್ಲ, ಇದು ದೊಡ್ಡ ಒಂದು ಪ್ರಕರಣ. ಹಾಗಾಗಿ ದೊಡ್ಡ ವ್ಯಕ್ತಿಗಳ ಕೈವಾಡ ಖಂಡಿತವಾಗಿ ಇರುತ್ತೆ ಅಂತ ಕೂಡ ನನ್ನ ಮನಸ್ಸಿನ ಒಂದು ಭಾವನೆ. ಸರ್, ಈಗ SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಸರ್ಕಾರದ ಕೈಯಿಂದ ನಿಮ್ಮ JDS ನಾಯಕರೇ ಆರೋಪ ಮಾಡ್ತಾರೆ, ನೀವೇನು ಹೇಳ್ತೀರಾ ಸರ್? ಇದು ಏನು SIT ತನಿಖೆ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ ಒಂದು ನಮಗೆ ಒಂದು ಉತ್ತರ ಇದನ್ನು ಸಿಗ್ತಾ ಇಲ್ಲ, ನ್ಯಾಯ ಒದಗ್ತಾ ಇಲ್ಲ ಅಂತ ಎಲ್ಲೊಂದು ಕಡೆ ನಮ್ಮ ಕುಮಾರಣ್ಣವರು ಮತ್ತು ನಾವೆಲ್ಲರೂ ಕೂಡ ಸೇರಿ ಒಂದು ಮೀಟಿಂಗನ್ನು, ಒಂದು ಸಭೆಯನ್ನು ಕೂಡ ಕರೆದು ಶೀಘ್ರದಲ್ಲೇ CBIಗೂ ಕೂಡ ವಹಿಸಬೇಕು ಅಂತ ನಾವು ಕೂಡ ಮನವಿಯನ್ನು ಮಾಡಿದ್ದೀವಿ. ವೈಯಕ್ತಿಕವಾಗಿ ಎಲ್ಲೊಂದು ಕಡೆ ನಮಗೂ ಕೂಡ ನ್ಯಾಯ ಸಿಗಲ್ಲ SIT ಮುಖಾಂತರ ಅಂತ ನಾವು ಕೂಡ CBI ಕೊಡಬೇಕು ಅಂತ ನನ್ನ ವೈಯಕ್ತಿಕವಾಗಿ ಭಾವನೆ. ಈಗ ರೇವಣ್ಣ ಅವರ ಬಂಧನವಾಗಿದೆ, ಜಿಲ್ಲೆಯ ಅವರು ಪ್ರಮುಖವಾದಂಥ ನಾಯಕರು, ಅವ್ರಿಗಿನ್ನೂ ಸಹ ಬೇಲ್ ಕೂಡ ಸಿಕ್ಕಿಲ್ಲ. ಎಲ್ಲೊಂದು ಕಡೆ ನಮಗೂ ಕೂಡ ಭಾಳ ಬೇಸರದ ಸಂಗತಿ. ಇವತ್ತು ನಮ್ಮ ನಾಯಕರಂತ ಸನ್ಮಾನ್ಯ ರೇವಣ್ಣವರು ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಗೌರವಕ್ಕೆ ಒಂದು ಧಕ್ಕೆ ತರುವಂಥ ಕೆಲಸನ ಮಾಡಿದ್ದಾರೆ. ಇವತ್ತು ಏನು ಒಂದೇ ದಿನದಲ್ಲಿ ಅವರ ಕಿಡ್ನಾಪ್ ಕೇಸ್ನ ದಾಖಲೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಭಾಳ ಬೇಸರದ ಸಂಗತಿ. ಈ ಕೂಡಲೇ